ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇವತ್ತು ನಾವು ಅನಸಿರಿ ನಗರ ಹತ್ತಿರ ಇದ್ದೇವೆ ಸ್ನೇಹಿತರೆ. ಇಲ್ಲಿ 30-50 ಡೈಮೆನ್ಷನಲ್ಲಿ 3 BHK ಮನೆ ಸೇಲಿಗಿದೆ ಸ್ನೇಹಿತರೆ. ತುಂಬ ಜನ ನನಗೆ ಫೋನ್ ಮಾಡಿ ರೆಂಟ್ಗೆ ಮನೆ ತುಂಬ ಜನ ಕೇಳ್ತಾ ಇದ್ದೀರಿ, ಹಾಗೆ ಲೀಸ್ಗೆ ಕೂಡ ಮನೆ ತುಂಬ ಜನನೇ ಕೇಳ್ತಾ ಇದ್ದೀರಿ. ಹೀಗಾಗಿ ಇನ್ನು ಮುಂದೆ ರೆಂಟು ಆ್ಯಂಡ್ ಲೀಸಿಂದೇ ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ನಿಮ್ಗೆ ಯಾರಾದರೂ ಲೀಸ್ಗೆ ಕೊಡುವಂಥ ಮನೆಗಳು ಅಥವಾ ರೆಂಟ್ಗೆ ಕೊಡೋ ಮನೆಗಳಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಕಂಪ್ಲೀಟ್ ಮಾಹಿತಿ ನೋಡೋದಾದರೆ, ಇದು ನೋಡೋದಾದರೆ ಪಾರ್ಕಿಂಗ್, ಇದು ಒಂದು ಚಿಕ್ಕದಾದ ಒಂದು ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಆರಾಮಾಗಿ ಮಾಡ್ಕೊಳ್ಬಹುದು. ಈ ಥರ ಇದೆ ಪಾರ್ಕಿಂಗ್. ಆಮೇಲೆ ಇಲ್ಲಿ ನೋಡೋದಾದರೆ ಮನೆ ಸುತ್ತಮುತ್ತಲ ಕಂಪ್ಲೀಟ್ ಸೇಫ್ಟಿ ಗಿರನ್ನು ಮಾಡಿದ್ದಾರೆ. ಸೆಟ್ ಪೈಪ್ ಇಟ್ಟಿದ್ದಾರೆ, 2 ಫುಟ್ ಸೆಟ್ ಪೈಪ್ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಫ್ರಂಟ್ ನೋಡೋದಾದರೆ ಇದು ಎಲ್ಲ ಗ್ರಾನೈಟ್, ಇದು ಫ್ರಂಟ್ ಎಲಿವೇಶನ್ ಎಲ್ಲ ಗ್ರಾನೈಟಲ್ಲಿ ಮಾಡಿದ್ದಾರೆ. ಕಂಪ್ಲೀಟ್ ಈ ವಾಲ್, ಕಂಪ್ಲೀಟ್ ಈ ಪೋರ್ಷನ್ ಎಲ್ಲ ವಾಲ್ ಟೈಲ್ಸ್ ಬದಲಿ ಗ್ರಾನೈಟನ್ನು ಹಾಕಿದ್ದಾರೆ. ಇಲ್ಲಿವರೆಗೂ ಗ್ರಾನೈಟ್, ಇದು ಟೈಲ್ಸ್. ಇದು ಆ್ಯಂಡ್ ಇದು ನಾರ್ತ್ ಫೇಸಿಂಗ್ ಮೇನ್ ಡೋರ್. ಇದು ಮೇನ್ ಡೋರು ಟೀಕಲ್ಲಿ ಮಾಡಿರುವಂಥದ್ದು. ಲಿವಿಂಗ್ ರೂಮ್ ಸ್ಪೇಸಿಯಸ್ ಆಗಿದೆ, ಚೆನ್ನಾಗಿದೆ. ಲಿವಿಂಗ್ ರೂಮ್ ದೊಡ್ಡದಾಗಿದೆ ಸ್ವಲ್ಪ. ಇದು ಕೂಡ ಅಷ್ಟೇ ಸ್ನೇಹಿತರೆ. ಇದು ಕಂಪ್ಲೀಟ್ ಮನೆ ಏನಿದೆಯಲ್ಲ, ಫ್ಲೋರಿಂಗ್ ಗ್ರಾನೈಟಲ್ಲಿ ಮಾಡಿರುವಂಥದ್ದು. ಇದು ಹೇಳ್ದಂಗೆ 3 BHK ಮನೆ. ಇದು ಲಿವಿಂಗ್ ರೂಮಲ್ಲಿ 1, 2, 3 ವಿಂಡೋಗಳನ್ನು ಮಾಡಿದ್ದಾರೆ. ಇದು ನೋಡೋದಾದರೆ ಇದು ಫಸ್ಟ್ ಬೆಡ್ರೂಮ್. ಇದು ಕೂಡ ಅಷ್ಟೇ ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟನ್ನು ಮಾಡಿದ್ದಾರೆ. ಆ್ಯಂಡ್ ಈ ಬೆಡ್ರೂಮಲ್ಲಿ ಒಂದು ವಿಂಡೋ, ಒಂದು ವೆಂಟಿಲೇಷನ್ ಬರ್ತಾ ಇದೆ. ಇದು ಸಿಂಕ್ಗೋಸ್ಕರ ಬಿಟ್ಟಿರುವಂಥ ಸ್ಪೇಸ್. ಇದು ಸೆಕೆಂಡ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಆಗಿದೆ ಸ್ನೇಹಿತರೆ. ಸೆವೆನ್ ಫೀಟ್ವರೆಗೂ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಆ್ಯಂಡ್ ಈ ಬೆಡ್ರೂಮಲ್ಲಿ 2 ವಿಂಡೋಗಳನ್ನು ಮಾಡಿದ್ದಾರೆ. ಇದು 3ನೇ ಬೆಡ್ರೂಮ್. ಈ ಬೆಡ್ರೂಮಲ್ಲೂ ಕೂಡ 2 ವಿಂಡೋ ಮಾಡಿದ್ದಾರೆ. ಇನ್ನು ವರ್ಕ್ ಇದರಲ್ಲೆಲ್ಲ ಆಗಿದೆ ಸ್ನೇಹಿತರೆ. ಇನ್ನು ಏನಿರೋದು ಅಂತಂದರೆ ಪೇಂಟಿಂಗ್ ಒಂದು ಬಾಕಿ ಇದೆ. ಪೇಂಟಿಂಗ್ ಒಂದು ಆದರೆ ಮನೆ ಕಂಪ್ಲೀಟ್ ಆದಂಗೆ. ಜೊತೆಗೆ ಸ್ಲೈಡಿಂಗ್ ಒಂದು ಮಾಡಿಕೊಡ್ತಾರೆ. ಇದು ಕಾಮನ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್. ಇದು ಲ್ಯಾಪ್ ಮಾಡಿದ್ದಾರೆ. ಇದು ಕಿಚನ್ ಬಂದ್ಬಿಟ್ಟು ಈಶಾನ್ಯ ದಿಕ್ಕಿನಲ್ಲಿ ಬರ್ತಾ ಇದೆ, ಮಾಡಿದ್ದಾರೆ. ಆ್ಯಂಡ್ ಕಿಚನ್ ಎಲ್ಲ ವಾಲ್ಯೂ ಕೂಡ ಟೈಲ್ಸನ್ನು ಫಿಟ್ ಮಾಡಿದ್ದಾರೆ. ಸಿಂಕ್
ಆ್ಯಂಡ್ ಕಿಚನ್ದಲ್ಲಿ ಕೂಡ 2 ವಿಂಡೋ ಮಾಡಿದ್ದಾರೆ. ಪೂಜಾ ರೂಮ್, ಇದು ಸ್ಟೆಪ್ ಕೆಳಗೆ ಸ್ವಲ್ಪ ಸ್ಪೇಸ್ ಎಲ್ಲ ಬಿಟ್ಟಿದ್ದಾರೆ. ಇಲ್ಲಿ ಯುಟಿಲಿಟಿಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು. ಆ್ಯಂಡ್ ನೋಡೋದಾದರೆ ಮನೆ ತುಂಬ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, 2 ಫುಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ್ಯಂಡ್ ಇದು ನೋಡೋದಾದರೆ ಅದು ಹೇಳ್ದಂಗೆ ಸ್ನೇಹಿತರೆ, ಮನೆ ಸುತ್ತಮುತ್ತ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಗಳನ್ನು ಮಾಡಿದ್ದಾರೆ. ಇದು ಡೋರ್ ಕೂಡ ಮಾಡಿದ್ದಾರೆ. ಇದು ಟೆರಸ್. ಇದು ನೋಡೋದಾದರೆ 1000 ಕೆಪಾಸಿಟಿ ಇರುವಂಥ ಟ್ಯಾಂಕ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಕೆಳಗಡೆ ಹತ್ತಿರ 3500 ಕೆಪಾಸಿಟಿ ಇರುವಂಥ ಟ್ಯಾಂಕ್ ಕೂಡ ಮಾಡಿದ್ದಾರೆ. ಇದು ನೋಡ್ಬೋದು, ಇದು ಪಿಲ್ಲರ್ ಕನ್ಸ್ಟ್ರಕ್ಷನ್. ಜೊತೆಗೆ ಇಲ್ಲಿ ಸೋಲಾರ್ ಕೂಡ ನಿಮಗೆ ಫಿಟ್ ಮಾಡಿಸಿಕೊಡ್ತಾರೆ. ಇದು ಟ್ಯಾಂಕ್, ಇದು ಸ್ಟ್ಯಾಂಡ್ ಕೂಡ ರೆಡಿ ಮಾಡಿಟ್ಟಿದ್ದಾರೆ. ಫುಲ್ ಹೆವಿ ಸ್ಟ್ಯಾಂಡ್ ಮಾಡಿಟ್ಟಿದ್ದಾರೆ. ಇದು ಸ್ನೇಹಿತರೆ ಪ್ಲಾಟ್ ಬಂದುಬಿಟ್ಟು ವೆಸ್ಟ್ ಫೇಸಿಂಗ್ ಇದೆ. ಆ್ಯಂಡ್ ಮೇನ್ ಎಂಟ್ರೆನ್ಸ್ ಬಂದುಬಿಟ್ಟು ನಾರ್ತ್ ಫೇಸಿಂಗ್ ಬರ್ತಾ ಇದೆ. ಇದು ಡೈಮೆನ್ಷನ್ ಬಂದುಬಿಟ್ಟು 30-50ಯಲ್ಲಿ 3 BHK ಮನೆ ಮಾಡಿದ್ದಾರೆ ಇಲ್ಲಿ. ಇದು ತರ್ಸನಕೊಪ್ಪ ಹೋಗೋ ರೋಡಿಗೆ ಬರುವಂಥ ಮನೆ ಇದು. ಇದು ನೋಡೋದಾದರೆ ಇದು ಇಲ್ಲಿ ಮುಂದೆ ಕಾಣ್ತಾ ಇರೋದೆ, ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಏರಿಯಾ, ಇದು ಉದಯಗಿರಿ. ಇದು ಮುಂದೆ ಕಾಣ್ತಾ ಇರೋದು ಉದಯಗಿರಿ ಪಕ್ಕದಲ್ಲಿ ಬರುವಂಥ ಏರಿಯಾ ಇದು. ಆ್ಯಂಡ್ ಇದರ ಪ್ರೈಸ್ ನೋಡೋದಾದರೆ 80 ಲಕ್ಷ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇಂದಿನ ಮಾಹಿತಿ. ಈ ಮನೆ ಇಷ್ಟ ಆದರೆ ಇಲ್ಲಿ ಕಾಂತಾರ ನಂಬರ್ಗೆ ನಾವು ಸಂಪರ್ಕ ಮಾಡ್ಬೋದು. ಈ ಮನೆ ಕೂಡ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಮುಂದಿನ ಒಂದು ಹೊಸ ಮಾಹಿತಿ, ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ತಮ್ಮ ಕುಟುಂಬನೂ ಕೂಡ ಆರೋಗ್ಯವಾಗಿರಿಸಿ. ಧನ್ಯವಾದಗಳು.